ಕೊಟ್ರೆ ಈಗ ಐಪಿಎಲ್ ಮುಂದೂಡಿಕೆಯ ಬೆನ್ನಲ್ಲೇ ಶಾಕ್ ಆಗಿದೆ. ಯಾಕಂದ್ರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿ ಕೂಡ ರದ್ದಾಗಿದ್ದು ಭಾರತ ದಕ್ಷಿಣ ಆಫ್ರಿಕಾ ಏಕದಿನ ಸರಣಿಯನ್ನ ರದ್ದುಗೊಳಿಸಲಾಗಿದೆ. ಕ್ರಿಕೆಟ್ಗೂ ಕೊರೋನಾ ಕಾಟ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಐಪಿಎಲ್ ಅನ್ನ ಮುಂದೂಡಿಕೆ ಮಾಡಲಾಯಿತು, ಆದ್ರೆ ಅದರ ಬೆನ್ನಲ್ಲೇ ಈಗ ಭಾರತ ದಕ್ಷಿಣ ಆಫ್ರಿಕಾ ಏಕದಿನ ಸರಣಿಯನ್ನ ಕೂಡ ರದ್ದುಗೊಳಿಸಲಾಗಿದೆ. ಈಗಾಗಲೇ ಕೊರೋನಾ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಒಂದಷ್ಟು ಅಪಾಯಕಾರಿ ಬೆಳವಣಿಗೆಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗುವಂತಹ ಭೀತಿ ಇರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಕ್ರಿಕೆಟ್ ಮ್ಯಾಚ್ ಅನ್ನ ಕೂಡ ಈಗ ಪೋಸ್ಟ್ಪೋನ್ ಮಾಡಲಾಗ್ತಾ ಇದೆ, ರದ್ದು ಮಾಡಲಾಗ್ತಾ ಇದೆ. ಐಪಿಎಲ್ ಮ್ಯಾಚ್ ಅನ್ನ ಈಗಾಗಲೇ ಪೋಸ್ಟ್ಪೋನ್ ಮಾಡಲಾಗಿದೆ. ಈಗ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಏಕದಿನ ಸರಣಿಯನ್ನ ಕೂಡ ರದ್ದುಗೊಳಿಸಲಾಗಿದೆ. ನಾಳೆಯಿಂದ ಒಂದು ವಾರ ರಾಜ್ಯದಲ್ಲಿ ಕೊರೋನಾ ಎಮರ್ಜೆನ್ಸಿಯನ್ನ ಹೇರಲಾಗಿದೆ. ಒಂದು ವಾರ ಸ್ತಬ್ಧವಾಗಲಿದೆ ಇಡೀ ಕರ್ನಾಟಕ. ಕೊರೋನಾ ಎಫೆಕ್ಟ್ಗೆ ಕರ್ನಾಟಕ ಸ್ತಬ್ಧವಾಗಲಿದ್ದು ನಾಳೆಯಿಂದ ಒಂದು ವಾರ ರಾಜ್ಯದಲ್ಲಿ ಕೊರೋನಾ ಎಮರ್ಜೆನ್ಸಿ ಇರಲಿದೆ. ಒಂದು ವಾರ ಸ್ತಬ್ಧವಾಗಲಿದೆ ಇಡೀ ಕರ್ನಾಟಕ. ಕೊರೋನಾ ಎಫೆಕ್ಟ್ಗೆ ಕರ್ನಾಟಕವೇ ಸ್ತಬ್ಧ ಆಗಲಿದ್ದು ಮಾಲ್ಗಳು, ಥಿಯೇಟರ್ಸ್ ಎಲ್ಲ ಬಂದ್ ಆಗಲಿದೆ. ಮದುವೆ, ನಾಮಕರಣ, ಜಾತ್ರೆ, ರಥೋತ್ಸವಕ್ಕೆ ಬ್ರೇಕ್ ಹಾಕಲಾಗಿದೆ. ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ. ದಿಟ್ಟ ನಿರ್ಧಾರವನ್ನ ಈಗ ಸರ್ಕಾರ ತೆಗೆದುಕೊಂಡಿದ್ದು ಯಾವುದೇ ರೀತಿಯ ಸಭೆ ಸಮಾರಂಭಗಳಿಗೆ ಅವಕಾಶ ಇಲ್ಲ. ರಾಜ್ಯ ಸರ್ಕಾರದ ಈ ಒಂದು ಆದೇಶದ ಜೊತೆಗೆ ಎಲ್ಲಾ ಶಾಲಾ ವಿವಿಗಳಿಗೆ ಒಂದು ವಾರ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈಗ ನಡೀತಾ ಇರುವ ಪರೀಕ್ಷೆಗಳು ಮತ ಯಥಾ ರೀತಿಯಲ್ಲಿ ನಡೆಯುತ್ತೆ. ಯಾವ್ಯಾವ ಡೇಟ್ಗೆ ಎಕ್ಸಾಮ್ ಅನ್ನ ಅನೌನ್ಸ್ ಮಾಡಲಾಗಿದೆಯೋ ಆ ಡೇಟ್ಗೆ ಎಕ್ಸಾಮ್ಗಳು ನಡೆಯುತ್ತೆ. ಬಟ್ ಯಾವುದೇ ಕ್ಲಾಸಸ್ ಇರೋದಿಲ್ಲ. ಕೊರೋನಾ ಭೀತಿಗೆ ಇಡೀ ಕರ್ನಾಟಕವೇ ಸ್ತಬ್ಧವಾಗಲಿದೆ. ಒಂದು ವಾರಗಳ ಕಾಲ ಯಾವುದೇ ರೀತಿಯಾದಂತಹ ಸಮಾರಂಭಗಳು ನಡೆಯುವಂತಿಲ್ಲ, ಶಾಲಾ ಕಾಲೇಜುಗಳನ್ನು ತೆರೆಯುವಂತಿಲ್ಲ. ಜೊತೆಗೆ ಯಾವುದೇ ಹೋಟೆಲ್ ಆಗಿರ್ಬೋದು, ಪಬ್ ಆಗಿರ್ಬೋದು, ಬಾರ್ಗಳನ್ನ ಓಪನ್ ಮಾಡುವಂತಂಗಿಲ್ಲ. ಜೊತೆಗೆ ಗುಂಪು ಗುಂಪಾಗಿ ಜನ ಸೇರುವಂತಿಲ್ಲ. ಮದುವೆ ಸಮಾರಂಭಗಳೇನಾದ್ರೂ ಮೊದಲೇ ಫಿಕ್ಸ್ ಆಗಿದ್ರೆ ಬಹಳ ಸರಳವಾಗಿ ಸಮಾರಂಭಗಳನ್ನ ನಡೆಸಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನಾಳೆಯಿಂದ ಒಂದು ವಾರ ಕಾಲ ಮಾಲ್ಸು, ಸಿನಿಮಾ ಥಿಯೇಟರ್ಸು, ಪಬ್ಸ್ ಅಂಡ್ ನೈಟ್ ಕ್ಲಬ್ಸು, ಯಾವುದೇ ರೀತಿ ಎಕ್ಸಿಬಿಷನ್ ಇದ್ರದು, ಯಾವುದಾದ್ರು ಸಮ್ಮರ್ ಕ್ಯಾಂಪು, ಸ್ವಿಮ್ಮಿಂಗ್ ಪೂಲ್ಸ್ನಲ್ಲಿ ಪ್ಲೇ ಮಾಡುವಂಥದ್ದು, ಸ್ಪೋರ್ಟ್ಸ್ ಇವೆಂಟ್ಸ್ ಲೈಕ್ ಕ್ರಿಕೆಟ್, ಫುಟ್ಬಾಲ್ ಎಕ್ಸೆಟ್ರಾ, ಮ್ಯಾರೇಜ್ ಇವೆಂಟ್ಸು, ಕಾನ್ಫರೆನ್ಸಸ್ಸು, ಪಾರ್ಟೀಸ್ ಲೈಕ್ ಬರ್ತ್ಡೇ, ಮ್ಯಾರೇಜ್, ಎಂಗೇಜ್ಮೆಂಟ್, ಈ ಥರದನ್ನು ನಾಳೆಯಿಂದ ಒಂದು ವಾರ ಕಾಲ ರಾಜ್ಯಾದ್ಯಂತ ನಿಲ್ಲಿಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಪ್ರವಾಸ ಮಾಡಬಾರ್ದು. ಸರ್ಕಾರಿ ವಸತಿ ಶಾಲೆ, ವಸತಿ ನಿಲಯಗಳಲ್ಲಿ ಹೆಚ್ಚಿನ ಕಾಳಜಿ ವಹಿಸೋದಕ್ಕೂ ಸೂಚನೆ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದ ಎಲ್ಲ ಕಡೆ, ಇಡೀ ರಾಜ್ಯ ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲ ಮೆಡಿಕಲ್ ಎಕ್ಸ್ಪರ್ಟ್ಸ್ ಅವ್ರ ಜೊತೆಗೆ ಚರ್ಚೆ ಮಾಡಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಮ್ಮ ಪರೀಕ್ಷೆಗಳೇನಿದೆ ಇವೆಲ್ಲವೂ ಮುಂದುವರಿಯುತ್ತೆ, ಅದ್ಯಾವುದು ನಿಲ್ಲೋದಿಲ್ಲ. SLC ಎಕ್ಸಾಮ್ ಮತ್ತೊಂದು ಇದ್ಯಾವುದಕ್ಕೂ ಯಾವುದೇ ನಿರ್ಬಂಧ ಇಲ್ಲ. ಅದೇನು ಶಾಲೆ ಇದೆ ಅದರದ್ದು ಬಂದಾಗಿದೆ, ಅದು ಮುಂದುವರಿಯುತ್ತೆ. ಎಕ್ಸಾಮಿನೇಷನ್ಸ್ SLC ಮತ್ತು ಈ ಥರದ್ದೇನಿದೆ ಇದು ನಡೆಯುತ್ತೆ, ಪರೀಕ್ಷೆಗಳು ನಡೆಯುತ್ತೆ, ಅದ್ಯಾವುದು ನಿಲ್ಲೋದಿಲ್ಲ ಅಂತ ಹೇಳಿದೆ. ನಮ್ಮ ಪರೀಕ್ಷೆಗಳೇನಿದೆ ಇವೆಲ್ಲವೂ ಮುಂದುವರಿಯುತ್ತೆ, ಅದ್ಯಾವುದು ನಿಲ್ಲೋದಿಲ್ಲ. SLC ಎಕ್ಸಾಮ್ ಮತ್ತೊಂದು ಇದ್ಯಾವುದಕ್ಕೂ ಯಾವುದೇ ನಿರ್ಬಂಧ ಇಲ್ಲ. ಅದೇನು ಶಾಲೆ ಇದೆ ಅದರದ್ದು ಬಂದಾಗಿದೆ, ಅದು ಮುಂದುವರಿಯುತ್ತೆ. ಎಕ್ಸಾಮಿನೇಷನ್ಸ್ SLC ಮತ್ತು ಈ ಥರದ್ದೇನಿದೆ ಇದು ನಡೆಯುತ್ತೆ, ಪರೀಕ್ಷೆಗಳು ನಡೆಯುತ್ತೆ, ಅದ್ಯಾವುದು ನಿಲ್ಲೋದಿಲ್ಲ ಅಂತ ಹೇಳಿದೆ. ನಮ್ಮ ಇಡೀ ಕರ್ನಾಟಕ ಒಂದು ವಾರಗಳ ಕಾಲ ಸ್ತಬ್ಧವಾಗಲಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ನೀಡಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಜನರು ಕೂಡ ಬರ್ತಾ ಇಲ್ಲ. ಹಾಗಾದ್ರೆ ಲಾಲ್ಬಾಗ್ನಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ವಿಜಯನಗರದಲ್ಲಿ ಈಗಾಗಲೇ ಸಾಕಷ್ಟು ಶಾಲಾ ಮಕ್ಕಳಿಗೆ ಕೂಡ ಈಗ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸ್ವಿಮ್ಮಿಂಗ್ ಪೂಲ್ಗೆ ಕಳಿಸುವಂತಹ, ಸ್ವಿಮ್ಮಿಗೆ ಒಂದು ರೀತಿಯಲ್ಲಿ ತರಬೇತಿಯನ್ನು ಕೊಡುವಂತಹ ಪ್ರಯತ್ನಗಳು ಕೂಡ ಆಗಿರುತ್ತೆ. ಬಟ್ ಅಲ್ಲೇ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಗಂಗಾಧರ್, ಈಗಾಗಲೇ ರಜಾ ಬಂದ್ರೆ ಸಾಕು ಯಾವುದೇ ರೀತಿಯಲ್ಲೂ ಕೂಡ ಪಾರ್ಕ್ಗೆ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನ ಮಕ್ಕಳಿಗೆ ಮಾಡ್ತಾರೆ ಪೋಷಕರು. ಲಾಲ್ಬಾಗ್ ಅಲ್ಲಿ ಈಗ ಈ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗಿದೆಯಾ? ಲಾಲ್ಬಾಗ್ನ ಈಗಿನ ಸದ್ಯದ ಚಿತ್ರಣ ಯಾವ ರೀತಿಯಾಗಿದೆ?
ಇವತ್ತು ಮಧ್ಯಾಹ್ನ ಮುಖ್ಯಮಂತ್ರಿಗಳು ಅಂದ್ರೆ ಏನು ಮಾಲ್ ಆಗಿರ್ಬೋದು, ಚಿತ್ರಮಂದಿರಗಳಾಗಿರ್ಬೋದು ಸೇರಿದಂತೆ ಇವೆಂಟ್ಗಳ ಮದುವೆಗಳನ್ನ ಎಲ್ಲ ಕೂಡ ಒಂದು ವಾರ ಕ್ಯಾನ್ಸಲ್ ಅಂದ್ರೆ ಬಂದ್ ಮಾಡಿರುವಂತದ್ದು. ಇದರ ನಡುವೆ ಪಾರ್ಕ್ಗೆ ಅಂದ್ರೆ ಬೆಂಗಳೂರಿನ ಪ್ರಮುಖವಾಗಿ ಏನು ನೆನಪಾಗುವಂತದ್ದು ಕಬ್ಬನ್ ಪಾರ್ಕ್ ಆಗಿರ್ಬೋದು, ಲಾಲ್ಬಾಗ್, ಇಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ಆಗಿರೋದು ಎಲ್ಲ ಕೂಡ ವಾಯುವಾರಕ್ಕೆ ಬರ್ತಾರೆ. ಅದಲ್ಲದೆ ಮತ್ತೆ ಶನಿವಾರ ಭಾನುವಾರ ಬಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಪ್ರವಾಸಕ್ಕೆ ಅಂದ್ರೆ ಎಲ್ಲ ಕೂಡ ಬರುವಂತದ್ದು, ಎಲ್ಲ ಕುಟುಂಬ ಸಮೇತರಾಗಿ ಬರುವಂತದ್ದು, ಬೇರೆ ಬೇರೆ ರಾಜ್ಯಗಳಿಂದ ಮತ್ತೆ ಫಾರಿನರ್ಸ್ ಕೂಡ ಇಲ್ಲಿ ಬಂದು ಹೋಗುವಂತ ಕೆಲಸಗಳನ್ನು ಮಾಡ್ತಿದ್ದಾರೆ. ಆದ್ರೆ ಸದ್ಯ ಇತ್ತೀಚಿನ ಕಳೆದ ಒಂದು ವಾರದಿಂದ ನೋಡೋದಾದ್ರೆ ಲಾಲ್ಬಾಗ್ನಲ್ಲಿ ಗಣನೀಯವಾಗಿ ಇಲ್ಲಿ ಬಂತ ವಾಕಿಂಗ್ ಅವರು ಕಡಿಮೆ ಆಗಿರುವಂತದ್ದು ಸದ್ಯ ನೀವು ನೋಡ್ಬೋದು. ಈಗಾಗಲೇ ಸದ್ಯ ಅಂದ್ರೆ ಮೊದಲೇ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ಇತ್ತೀಚೆಗೆ ಇಲ್ಲಿ ವಾಕಿಂಗ್ ಮಾಡೋದು ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿರುವಂತದ್ದು ಸದ್ಯ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದೇ ರೀತಿ ಅಂದ್ರೆ ಎಲ್ಲ ವಯಸ್ಸಾದವರು ಅಂದ್ರೆ ಪ್ರತಿನಿತ್ಯ ಸುಮಾರು ವರ್ಷಗಳಿಂದ ವಾಕಿಂಗ್ ಮಾಡೋದು ಮಾತ್ರ ಇಲ್ಲಿ ಬರ್ತಾ ಇರುವಂತದ್ದು. ಸದ್ಯ ಇಲ್ಲಿನ ಚಿತ್ರಣ ಅಂದ್ರೆ ಯಾವ ರೀತಿ ಇದೆ ಅನ್ನೋದು ನೀವು ನೋಡ್ಬೋದು. ಅಂದ್ರೆ ಈಗ ಇದ್ರ ಬಗ್ಗೆ ಅಂದ್ರೆ ಏನು ಈಗ ಅಂದ್ರೆ ಜನ ಗುಂಪಾಗಿ ಸೇರಬಾರ್ದು, ಮತ್ತೆ ಪಾರ್ಕ್ಗಳಲ್ಲಿ ಹೋಗೋರು ಕೂಡ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳೊಂದು ಮನವಿಯನ್ನ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಏನು ವಯಸ್ಸಾದಂತವರೆಲ್ಲ ಇದ್ದಾರೆ, ಅವರ ಒಂದು ಅಂದ್ರೆ ಸರ್ಕಾರದ ಈ ಒಂದು ಆದೇಶ ಏನಿದೆ ಅದರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರ ಕಡೆ ಸ್ವತಃ ಅವ್ರನ್ನೇ ಮಾತಾಡ್ಸೋಣ, ಅವ್ರ ಅಭಿಪ್ರಾಯ ಏನಿದೆ ಅಂತ. ಸರ್, ಈಗ ಸರ್ಕಾರ ಇಲ್ಲಿ ಪಾರ್ಕ್ಗಳಿಗೆ ಹೋಗುವಂತರನ್ನ ಗುಂಪಾಗಿ ಹೋಗಬಾರ್ದು ಅಂತ ಮನವಿಯನ್ನ ಮಾಡಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಳ್ಳೇದು ಅಂತ ಹೇಳ್ತೀವಿ ಸರ್, ಮಾಡಿರೋದು ಒಳ್ಳೇದು ಅಂತ ಹೇಳ್ತೀವಿ. ಯಾಕೆಂದ್ರೆ ಜನಗಳಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಮುಂದಕ್ಕೆ ಬರಬಾರ್ದು. ಈಗ ಆಗೋಗ್ಬಿಟ್ಟಿದೆ, ಆಗ ಮಾಡೋಕ್ಕಾಗಲ್ಲ. ಮುಂದಕ್ಕೆ ಒಬ್ಬರಿಂದ ಒಬ್ಬರು ಅಂಟ್ಕೋಬಾರ್ದು, ಒಬ್ರಿಗೊಬ್ರು ತೊಂದರೆ ಆಗಬಾರ್ದು ಅಂತ ಮಾಡೋದು ಅನುಕೂಲ ನನ್ನ ಮನಸ್ಸಾಕ್ಷಿ ಹೇಳ್ತೀವಿ. ಮತ್ತೆ ಇವರು ಇದ್ದಾರೆ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಅಂದ್ರೆ ನೀವು ದಿನನಿತ್ಯ ವಾಕಿಂಗ್ ಬರ್ತಾ ಇರ್ತೀರಿ, ಜೊತೆಯಲ್ಲಿ ಬರ್ತಾ ಇರುವಂತದ್ದು, ಬಟ್ ಈಗ ಪ್ರಿಕಾಷನ್ಸ್ ಆಗಬೇಕಾಗುತ್ತೆ, ಇದು ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇವಾಗ 10 ದಿವಸ ಅಂತ ಏನೋ ನೀವು ಬಂದ್ ಮಾಡ್ತೀರಿ, 11 ದಿವಸಕ್ಕೆ ನೀವು ತಿರ್ಗಿ ಓಪನ್ ಮಾಡಿದಾಗ ತಿರುಗಿ ಬಂದರೆ ಏನು ಮಾಡ್ತೀರಿ? ಅವಾಗೂ ಬಂದ್ ಮಾಡೋದೇನಾ? ಜನಗಳಿಗೆಲ್ಲ ವ್ಯಾಪಾರ ಮಾಡ್ಕೊಳ್ಳೋರು ಪಾಪಕ್ಕೆ ದಿನ ಕೂಲಿ ಮಾಡೋರಿಗೆ ಅವ್ರಿಗೆಲ್ಲ ತೊಂದರೆ ಆಗಲ್ವಾ? ಬೇರೆ ತರುವಾಗ ಅವ್ರು ಅದು ಬರ್ದಂಗೆ ಒಂದು ಜಾಗ್ರತೆಗೆ ಒಂದು ಇದು ಮಾಡ್ಕೊಳ್ಬೇಕು ಅಲ್ವಾ? ಅದು ಬಿಟ್ಬಿಟ್ಟು ಸುಮ್ಮನೆ ಬಾಗಿಲು ಹಾಕೊಂಡ್ಬಿಟ್ರೆ ಬರೆದ್ರು ಬಂದೇ ಬರ್ತದೆ. ಅದಕ್ಕೆ ಯಾವ ರೀತಿ ಬರ್ದಂಗೆ ಯಾವ ರೀತಿ ನಡೀಬೇಕು ಹಂಗೆ ಮಾಡಬೇಕು. ಬಂದ್ ಮಾಡಿಬಿಟ್ರೆ ಅದು ಬರೋಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಹಾಗಾದ್ರೆ ಯಥಾಸ್ಥಿತಿ ಹೇಗಿದೆ ಆಗಿ ಬಿಟ್ಬಿಟ್ರೆ ಸರಿಯಾಗಿ ಹೋಗುತ್ತೆ ಅಂದ್ರೆ ನಿಮ್ಮ ಅಂದ್ರೆ ಸ್ವಲ್ಪ ಕಷ್ಟ ಆದ್ರೂ ಅಂದ್ರೆ ಇದನ್ನ ತಡೆಗಟ್ಟುಕೊಳ್ಳೋಕೆ ಸ್ವಲ್ಪ ಸರ್ಕಾರ ಇದನ್ನ ಮಾಡ್ಕೊಂಡ್ರಂತ ಯಥಾಸ್ಥಿತಿ ಬಿಟ್ಬಿಡ್ಬೇಕಾ ಹೇಗಿದ್ರೆ ಆಗಿರ್ರಿ ಅಂತನಾ? ಅಂದ್ರೆ ಇದು ಒಂದು ಬೇರೆ ರೀತಿಯಲ್ಲಿ ಕವರ್ ಮಾಡ್ಬೇಕಾಗ್ತದೆ. ಅದೇ ಹಿಂದೆ ಅವಾಗ ಹೇಳ್ತಾ ಇದ್ರಿ ಕಾರ್ಯಕ್ರಮಗಳೇನೋ ಅಂದ್ರೆ ಈಗ ಈವೆಂಟ್ಗಳನ್ನ ಮದುವೆಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿರುವಂತದ್ದು ಹಿಂದೆ ಏನು ಹೇಳ್ತಾ ಇದ್ರಿ ಆಗ್ಲೇ? ಇವಾಗ ಇವತ್ತೊಂದು ಮದುವೆ ಆಗಿದೆ, ನಾವು ಭಾನುವಾರ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಸುಮಾರು ಬೀಗರು ಊಟ, ಅದು ಛತ್ರ ಎಲ್ಲ ಬುಕ್ ಮಾಡಿಬಿಟ್ಟಿದ್ವಿ. ಸುಮಾರು ಒಂದು 800-1000 ಜನದವರೆಗೂ ಅಡುಗೆಗೆ ಇದು ಮಾಡಿಬಿಟ್ಟಿದ್ವಿ. ಬರೀಗೆ ದುಡ್ಡು ಕೊಟ್ಟಿದ್ವಿ, ಸಾಮಾನೆಲ್ಲ ಅವೆಲ್ಲ ತಂದು ಇಟ್ಕೊಂಡ್ಬಿಟ್ಟಿದ್ವಿ. ಅವ್ರ ಗತಿ ಏನು ಮಾಡಬೇಕು ಅಂತ ಅದು ಮಾಡಿದ್ರೆ ನಮಗೆಲ್ಲ ತೊಂದರೆ ಆಗಲ್ವಾ? ಅದೇ ನಾನು ಹೇಳ್ದಿರೋದು. ಮಾಡಿಬಿಟ್ರೆ ಇದಕ್ಕೇನೋ ಒಂದು ಮಾರ್ಜಿನ್ ಇರಬೇಕು. ಇನ್ನೊಂದು ಇದನ್ನ ಇಲ್ಲಿಂದ ನಾವು ಹಿಂದೆ ಡೇಟಿಂದ ನಾವು ಇದು ಮಾಡ್ತೀವಿ, ಅದರಲ್ಲಿ ಅವಾಗ ನೀವು ಯಾವುದು ಮಾಡಿಕೊಡ್ದು ಅಂತ ಹೇಳಿದ್ರೆ ಪರವಾಗಿಲ್ಲ. ನಾಳೆ ಏನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೆ ಇದಕ್ಕಿದ್ದಂಗೆ ಅವರು ಇವತ್ತು ಬಂದು ಅಂತ ಅಂದ್ಬಿಟ್ರೆ ಅವ್ರು ಏನು ಇದು ಮಾಡೋದು ಅಂತ ನವಿತಾ ಜೈನ್ ಅಂದ್ರೆ ಈಗ ಸಣ್ಣ ಈವೆಂಟ್ಗಳ ಮದುವೆಗಳನ್ನ ನಾಳೆ ಯಾವುದೋ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀವಿ. ಈಗ ಸಡನ್ ಆಗಿ ಈ ತರ ಮಾಡಿದ್ರೆ ನಾವು ಸುಮಾರು ದುಡ್ಡು ಖರ್ಚು ಮಾಡಿ ಈ ತರ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡಿರ್ತೀವಿ. ಈ ಸಡನ್ ಆಗಿ ಮಾಡಿದ್ರೆ ನಾವು ಮುಂದೆ ಏನ್ ಮಾಡೋದು? ಇದಕ್ಕೆ ಈ ತರ ಒಂದು ಡಿಸಿಷನ್ ತಗೊಂಡ್ರೆ ಸಮಸ್ಯೆ ತುಂಬಾ ಕಷ್ಟ ಆಗುತ್ತೆ. ಈ ಕಾರ್ಯಕ್ರಮಗಳನ್ನ ನಾವು ಮುಂದೆ ಇಟ್ಕೊಂಡಿದ್ವಿ, ಈ ತರ ಮಾಡ್ಕೊಂಡ್ರೆ ಗೌರ್ಮೆಂಟ್ ಈ ತರ ಮಾಡಿದ್ರೆ ನಾವು ದುಡ್ಡು ಖರ್ಚು ಮಾಡಿ ಬೇರೆ ಬೇರೆ ಕಡೆ ಎಲ್ಲ ನೆಂಟ್ರಿಸ್ಟ್ಗೆಲ್ಲ ಕರೆದಿರ್ತೀವಿ. ಬಟ್ ಈ ತರ ಮಾಡಿದ್ರೆ ಈ ಖಂಡಿತ ಸಮಸ್ಯೆಗಳಾಗುತ್ತೆ ಅಂತ ಹೇಳೋದು. ಮತ್ತೆ ಇಲ್ಲೊಬ್ರು ವಯೋವೃತ್ತರಿದ್ದಾರೆ, ಅವರನ್ನೇ ಮಾತಾಡ್ಸೋಣ, ಅವ್ರಿಗೆ ಏನ್ ಹೇಳ್ತಾರೆ ಅಂತ. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಈ ಜೊತೆಯಲ್ಲಿ ಅಂದ್ರೆ ಈ ಒಂದು ಕೊರೋನಾ ವೈರಸ್ ಬಗ್ಗೆ ತುಂಬಾ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಇದರಲ್ಲಿ ಜನರ ಜಾಗೃತಿಯನ್ನ ಹೇಳಬೇಕು. ಇದು ಲಾಲ್ಬಾಗ್ ಮುಚ್ಚೋದ್ರಿಂದ ಅಷ್ಟೇನು ಪ್ರಯೋಜನ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಎಸ್ ನವಿತಾ ಜೈನ್, ಅಂದ್ರೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ. ಅಂದ್ರೆ ಸರ್ಕಾರದ ಒಂದು ಆದೇಶವನ್ನ ಒಬ್ಬರು ಇದನ್ನ ಸ್ವಾಗತವನ್ನ ಮಾಡ್ತಾ ಇರುವಂತದ್ದು, ಮತ್ತೊಂದು ಕಡೆ ಅಂದ್ರೆ ಪ್ರತಿನಿತ್ಯ ನಾವು ವಾಕಿಂಗ್ ಅನ್ನ ಬರ್ತಾ ಇರ್ತೀವಿ. ಅಂದ್ರೆ ಬೇರೆ ಕಡೆಯಿಂದ ಬರುವಂತರು ಏನಿದ್ದಾರೆ ವಾಕಿಂಗ್ ಬರುವಂತರು, ಅವರು ಏನು ಮೊದಲೇ ಇದರಿಂದ ಎಚ್ಚೆತ್ಕೊಂಡು ಅವ್ರು ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಬಟ್ ನಾವು ಒಂದೇ ಸಡನ್ ಆಗಿ ಪಾರ್ಕ್ಗಳನ್ನ ಬಂದ್ ಮಾಡಿದ್ರೆ ಅಂದ್ರೆ ಓಡಾಡದಂತೆ ಒಂದು ನಿಷೇಧವನ್ನ ಹೇರಿದ್ರೆ ಅದು ತುಂಬಾ ಸಮಸ್ಯೆ ಆಗುತ್ತೆ. ಮತ್ತೆ ಕಾರ್ಯಕ್ರಮಗಳು ಈವೆಂಟ್ಗಳನ್ನ ಏನು ಮಾಡಿದ್ದಾರೆ ಅದರಿಂದ ಅಂದ್ರೆ ಸಡನ್ ಆಗಿ ಒಂದು ನಿಷೇಧವನ್ನ ಒಂದು ವಾರ ಕೂಡ ಮುಂದೂಡಿದ್ರೆ ಅದಕ್ಕೆ ನಾವು ಈಗಾಗಲೇ ಆ ಡೇಟನ್ನ ಫಿಕ್ಸ್ ಮಾಡಿ ಎಲ್ಲ ಒಂದು ಏನು ಊಟ ಉಪಚಾರ ಏನಿದೆ ಎಲ್ಲ ಕೂಡ ಬುಕ್ ಮಾಡಿರ್ತೀವಿ. ಇದು ಸುಮಾರು ಹಣವನ್ನ ಕೂಡ ವ್ಯಯ ಮಾಡಿರ್ತೀವಿ. ಇದೇ ತರ ಮಾಡಿದ್ರೆ ತುಂಬಾ ನಷ್ಟವನ್ನ ಭರಿಸಬೇಕಾಗುತ್ತೆ. ಇದರಿಂದ ಅಂದ್ರೆ ಒಬ್ಬೊಬ್ಬರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರೋದು. ಒಬ್ರು ಸ್ವಾಗತವನ್ನ ಮಾಡಿದ್ರೆ ಆದೇಶವನ್ನ ಒಬ್ಬರು ಇದ್ರ ಬಗ್ಗೆ ಅಂದ್ರೆ ಬೇರೆ ರೀತಿಯ ಪ್ಲಾನ್ ಅನ್ನ ಸರ್ಕಾರ ಮಾಡಬೇಕಾಗಿತ್ತು ಅನ್ನೋದು ಕೂಡ ಅಭಿಪ್ರಾಯಗಳಾಗಿರುವಂತದ್ದು. ನವಿತಾ ಜೈನ್, ಓಕೆ, ಹಾಗೆ ಸಂಪರ್ಕದಲ್ಲಿ ಗಂಗಾಧರ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಕೂಡ ಪಡ್ಕೊಳ್ತೀನಿ. ಹಾಗೇನೆ ಈಗ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಒಂದ್ ಕಡೆ ಈಗಾಗಲೇ ಶಾಲೆಗಳಿಗೆ ರಜೆ ಬಂತು ಅಂದ್ರೆ ಸಾಕು,
ಮಕ್ಕಳನ್ನ ಬೇರೆ ಬೇರೆ ಟ್ರೈನಿಂಗ್ಗಳಿಗೆ ಹಾಕುವಂತಹ ಪ್ರಯತ್ನವನ್ನ ಪೋಷಕರು ಮಾಡ್ತಾರೆ. ಬಟ್ ಈಗ ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ, ಅಲ್ಲೂ ಕೂಡ ಜನಜಂಗುಳಿ ಇದೆಯಾ, ಯಥಾಸ್ಥಿತಿ ಇದೆಯಾ ಅಥವಾ ಖಾಲಿ ಹೊಡಿತಾ ಇದೆಯಾ? ಖಂಡಿತ ನವಿತಾ ಜೈನ್, ಏನೋ ಒಂದು ಕೊರೋನಾ ವೈರಸ್ನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೊರಡಿಸ್ತಕ್ಕಂಥ ಸೂಕ್ತ ಒಂದು ಕಠಿಣ ಕ್ರಮದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ಗಳಿಗೂ ಕೂಡ ಒಂದು ನಿರ್ಬಂಧ ಇರತಕ್ಕಂಥದ್ದು, ಒಂದು ರೀತಿ ಬೇಸಿಗೆ ಶಿಬಿರಗಳು ಕೂಡ ನಿರ್ಬಂಧ ಇರತಕ್ಕಂಥದ್ದು. ನಾವೀಗ ವಿಜಯನಗರದ ಅಕ್ವೆಟಿಕ್ ಸೆಂಟರ್ನಲ್ಲಿದ್ದೀವಿ. ಈ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಪ್ರತಿದಿನ ಏನು BBMPಗೆ ಸೇರಿರ್ತಕ್ಕಂಥ ಈ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಪ್ರತಿದಿನ 100 ಜನ ಈಜುಗಾರರು ಬಂದು ಈಜಾಡ್ತಾ ಇರೋ ನೀವು ನೋಡ್ಬೋದು. ಸಾಕಷ್ಟು ವಿರಳ ಸಂಖ್ಯೆಯಲ್ಲಿ ಈಜುಗಾರರು ಇಂದು ಕೂಡ ಬಂದಿರತಕ್ಕಂಥದ್ದು. ಏನು ಇಂದು ಮಧ್ಯಾಹ್ನನೇ ಒಂದು ರೂಲ್ಸ್ ಯಾವಾಗಿಂದ ಜಾರಿಗೆ ಬಂತು ಆಗಿನಿಂದಲೇ ಕೂಡ ಒಂದು ಇಲ್ಲಿಗೆ ಬರ್ತಕ್ಕಂಥ ಈಜುಗಾರರ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಒಂದು ಆತಂಕ ಇದೆ. ಅಂದ್ರೆ ಬೇಸಿಗೆ ಶಿಬಿರಗಳು ಕೂಡ ಒಂದು ಬ್ರೇಕ್ ಆಗ್ತಕ್ಕಂಥದ್ದು. ಏನೋ ಒಂದು ಸಾಮಾನ್ಯವಾಗಿ ರಜಾ ಬಂದ್ರೆ ಎಲ್ಲ ಮಕ್ಕಳುಗಳು ಕೂಡ ಈಜು ಶಿಬಿರ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಶಿಬಿರಗಳಿಗೆ ಹೋಗ್ತಕ್ಕಂಥ ಕಾರ್ಯಗಳು ಮಾಡ್ತಾರೆ. ಆದರೆ ಈ ಒಂದು ಕೋವಿಡ್ ಏನು ಕೊರೋನಾ ವೈರಸ್ ಇದೆ, ಇದರಿಂದ ಸಾಕಷ್ಟು ಆತಂಕಗಳಿಗೆ ಶಾಲಾ ಮಕ್ಕಳು ಕೂಡ ಒಳಗಾಗಿರ್ತಕ್ಕಂಥದ್ದು, ಅದೇ ರೀತಿ ಈಜುಗಾರರು ಒಳಗಾಗಿರ್ತಕ್ಕಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಏನೊಂದು ವಿಜಯನಗರ ಅಕ್ವೆಟಿಕ್ ಸೆಂಟರ್ ಏನಿದೆ, ಈ ಸೆಂಟರ್ನ ಮ್ಯಾನೇಜರ್ ಇದ್ದಾರೆ, ಹಾಗೂ ಅದೇ ರೀತಿ ಶಿಬಿರಾರ್ಥಿಗಳ ಈಜುಗಾರರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಕುರಿತು ಏನ್ ಹೇಳ್ತಾರೆ ಕಣ ಸರ್ ಹೇಳಿ. ನಾಳೆಯಿಂದ ನಿಮಗೆ ಈ ಒಂದು ಈಜುಕೊಳನ್ನ ಬಂದ್ ಮಾಡಬೇಕು ಅಂತ ಸರ್ಕಾರ ಆದೇಶ ಇದೆ. ಇದಕ್ಕೆ ನಿಮ್ಮ ಸಮ್ಮತಿ ಇದೆಯಾ? ಯಾವ ರೀತಿ ನೀವು ಇದನ್ನು ಫಾಲೋ ಮಾಡ್ತೀರಾ? ಖಂಡಿತ ಸಮ್ಮತಿ ಇದೆ ಸರ್. ಈಗ ಏನು ಸರ್ಕಾರ ಆದೇಶ ಹೊರಡಿಸಿದೆ ಮಧ್ಯಾಹ್ನ ನಾವು ಟಿವಿಲಿ ನೋಡಿದಾಗಿಂದ ಅವಾಗೆಲ್ಲೇ ನಾವು ಪ್ರಿಕಾಷನ್ಸ್ ತೊಗೊಂಡು ನೋಟಿಸ್ನ ನಾವೆಲ್ಲ ಕಡೆ ಅಂಟಿಸಿದ್ದೀವಿ. ಈಗ ಆಲ್ರೆಡಿ ಎಲ್ಲ ಸುತ್ತಮುತ್ತಲು ನಮ್ಮ ಸ್ವಿಮ್ಮಿಂಗ್ ಪೂಲ್ ಸುತ್ತಮುತ್ತಲು ನೋಟಿಸ್ಗಳು ಅಂಟಿಸಿ ನಾಳೆಯಿಂದ ಒಂದು ವಾರ ರಜಾ ಮಾಡ್ತಾ ಇದ್ದೀವಿ. ಸರ್ಕಾರ ನಮ್ಮ ಸಾರ್ವಜನಿಕರ ಒಳ್ಳೆಯದಕ್ಕಾಗಿ ಒಳ್ಳೆಯ ಉದ್ದೇಶದಿಂದ ಈ ರಜಾ ಮಾಡ್ತಿರೋದ್ರಿಂದ ಕೊರೋನಾ ವೈರಸ್ ವಿರುದ್ಧ ಹೋರಾಡೋ ಉದ್ದೇಶದಿಂದ ಏನು ರಜಾ ಘೋಷಿಸಿದಾರೋ, ಆದೇಶ ಹೊರಡಿಸಿದಾರೋ ಆ ಆದೇಶಕ್ಕೆ ನಮ್ಮ ಸಮ್ಮತಿ ಇದೆ. ನಾವು ಕೂಡ ಒಂದು ವಾರ ರಜಾ ಮಾಡ್ತಾ ಇದ್ದೀವಿ. ನಮ್ಮ ಸಮ್ಮತಿ ಇದೆ ಇದಕ್ಕೆ. ಇದಿಷ್ಟು ಏನೋ ಒಂದು ಇಲ್ಲಿನ ಮ್ಯಾನೇಜರ್ ಹೇಳ್ತಾ ಇರ್ತಕ್ಕಂಥ, ಅದೇ ರೀತಿ ಈಜುಗಾರರು ಇದ್ದಾರೆ. ಈಜುಗಾರರ ಈ ಕುರಿತಾಗಿ ಏನು ಹೇಳ್ತಾರೆ ಹೇಳಿ. ನಾಳೆಯಿಂದ ನಿಮಗೆ ಒಂದು ಈಜಾಡೋದಕ್ಕೆ ಇಲ್ಲಿ ಅವಕಾಶ ಸಿಗೋದಿಲ್ಲ, ಇದಕ್ಕೆ ನಿಮ್ಮ ಅನಿಸಿಕೆ ಏನು? ಗೌರ್ಮೆಂಟ್ ಈ ಥರ ರೂಲ್ಸ್ ಮಾಡಿದ್ದಕ್ಕೆ ನಮಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಸೊ ಇದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ. ನಾನು ಇಲ್ಲಿ ವಿಜಯನಗರ ಅಕ್ವಾಟಿಕ್ ಸೆಂಟ್ರಲ್ಲಿ ಸ್ವಿಮ್ಮರ್ ಆಗಿದ್ದೀನಿ. 10 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸೊ ಐ ಸಪೋರ್ಟ್ ಫಾರ್ ಗೌರ್ಮೆಂಟ್. ಕೊರೋನಾ ವೈರಸ್ನ ಅವಾಯ್ಡ್ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಅಂದರೆ ಈಗ 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತೇಳಿ ಈಗ ಏಕಾಏಕಿ 1 ವಾರಗಳ ಕಾಲ ನಿರ್ಬಂಧ ಇರಿದ್ದಾರೆ. ಇದಕ್ಕೆ ಯಾವ ರೀತಿ ಅನಿಸುತ್ತೆ ನಿಮಗೆ? ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ನಾವು ಟಫ್ ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡ್ಬೋದು. ಹೇಳಿ, ನೀವು ಎಷ್ಟು ವರ್ಷದಿಂದ ಅಲ್ಲಿಗೆ ಸ್ವಿಮ್ಮಿಂಗ್ ಬರ್ತಾ ಇದ್ದೀರಿ, ನಿಮ್ಗೆ ಏನು ಅನಿಸುತ್ತೆ ಈ ರೀತಿ ಒಂದು ಏಕಾಏಕಿ ನಿರ್ಬಂಧ ಇರೋದ್ರಿಂದ? ನಾನು 8 ವರ್ಷದಿಂದ ಈ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೀನಿ. ನನಗೂ ಕಷ್ಟ ಆಗುತ್ತೆ, ಯಾಕಂದರೆ ಗೌರ್ಮೆಂಟ್ಗೆ ಪಾಲಿಸಲೇಬೇಕು. ಕೊರೋನಾ ವೈರಸ್ಸಿಂದ ಒಳ್ಳೆಯದೇ ಆಗುತ್ತೆ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ. ಸೊ ಐ ಸಪೋರ್ಟ್ ಗೌರ್ಮೆಂಟ್. ಇದಿಷ್ಟು ಏನು ಈಜುಗಾರರು ಹೇಳ್ತಾರೆ. ಅದೇ ರೀತಿ ಒಂದು ಪೋಷಕರು ಇದ್ದಾರೆ ನಮ್ಮ ಜೊತೆ. ಅವ್ರೇನು ಹೇಳ್ತಾರೆ ಈ ಒಂದು ಸ್ವಿಮ್ಮಿಂಗ್ ಪೂಲ್ನ ನಿರ್ಬಂಧ ಇರೋ ವಿಚಾರವಾಗಿ ಪೋಷಕರು ಏನು ಹೇಳ್ತಾರೆ ಅಂತ ಕೇಳೋಣ. ಹೇಳಿ ಸರ್, ಯಾವ ರೀತಿ ಸಮಸ್ಯೆ ಆಗುತ್ತೆ ಮಕ್ಕಳಿಗೆ? ಸರ್, ನಾನು ಇಲ್ಲಿ 15 ವರ್ಷದಿಂದ ನಾನು ಪಂಪಸ್ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಕೊರೋನಾ ವೈರಸ್ನಿಂದ ಸರ್ಕಾರ ಏನು ತೀರ್ಪು ಕೊಟ್ಟಿದೆ ಅದರಂತೆ ನಾವು ಒಂದು ವಾರ ರಜಾ ಘೋಷಿಸ್ತಾ ಇದ್ದೀವಿ. ನಾವು ಅದಕ್ಕೆ ಬೆಂಬಲವಾಗಿ ನಾವು ನಿಂತಿರ್ತೀವಿ. ಇದು ಎಲ್ಲೆಡೆ ಹರಡದಂತೆ ನಾವು ಕ್ರಮಬದ್ಧವಾಗಿ ಸಪೋರ್ಟ್ಗೆ ನಾವು ನಿಂತಿರ್ತೀವಿ ಅಂತ ನಾವು ಈ ಸ್ವಿಮ್ಮಿಂಗ್ ಪೂಲ್ 1 ವಾರ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಏನು ನವಿತಾ, ಇದಿಷ್ಟು ಇಲ್ಲಿಂದ ಹೇಳ್ತಾ ಇರ್ತಕ್ಕಂಥ ಸರ್ಕಾರ ಆದೇಶ ಅಂತಂದರೆ ಈ ಆದೇಶದಿಂದ ಒಳ್ಳೆಯದಾಗುತ್ತೆ. ಏನೋ ಸಾಕಷ್ಟು ಜನ ಒಂದೇ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಒಮ್ಮೆಲೆ 100 ಜನ ಏನು ಸ್ವಿಮ್ಮಿಂಗ್ ಮಾಡೋಣ ಈ ಒಂದು ರೋಗ ಹರಡುತ್ತೆ ಭೀತಿಯಲ್ಲಿ ಒಂದು ಆದೇಶ ತಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಕೆಲವರು ನಮ್ಮ ಜೊತೆ ಪೋಷಕರಿದ್ದಾರೆ, ಏನೋ ಸ್ವಿಮ್ಮಿಂಗ್ಗೆ ಕರ್ಕೊಂಬರ್ತಕ್ಕಂಥ ಮಕ್ಕಳ ಪೋಷಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ ಮೇಡಮ್, ಈ ಒಂದು ನಿರ್ಧಾರ ಏನಿದೆ ಇದಕ್ಕೆ ನಿಮ್ಮ ಸಹಮತಿ ಇದೆ? ಈ ನಿರ್ಧಾರದಿಂದ ಯಾವ ರೀತಿ ವೆರಿ ನೈಸ್. ಅದಕ್ಕೆ ನಾವು ಫುಲ್ ಸಪೋರ್ಟ್ ಇದ್ದೀವಿ. ಇದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಪೂಲ್ ಮುಚ್ಚಿದ್ದು ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ. ಸ್ವಿಮ್ಮಿಂಗ್ ಪೂಲಿಂದ ಕೊರೋನಾ ವೈರಸ್ ಹರಡುತ್ತಾ ಅಂತನಾ? ಐ ಡೋಂಟ್ ಥಿಂಕ್ ಸೊ. ಅದೇನು ಆಗಲ್ಲ ಅನಿಸುತ್ತೆ. ಕ್ಲೋರಿನ್, ಬಿಕಾಸ್ ಆಫ್ ದ ಕ್ಲೋರಿನ್. ಎಲ್ಲರೂ ಕೂಡ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಏನು ಸರ್ಕಾರದ ಆದೇಶ, ಸರ್ಕಾರದ ನಿಯಮ ಏನಿದೆ, ಈ ನಿಯಮದಿಂದ ಕೊರೋನಾ ವೈರಸ್ನ ತಡೆಗಟ್ಟುವ ದಿಟ್ಟ ಕ್ರಮ ತಗೊಂಡಿದ್ದಾರೆ. ಈ ಒಂದು ಕ್ರಮದಿಂದ ಯಾವುದೇ ರೀತಿ ಅಂದರೆ ನಾವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ. ಸ್ವಿಮ್ಮಿಂಗ್ ಪೂಲ್ನ ಕೂಡ 1 ವಾರಗಳ ಕಾಲ ಮುಚ್ತೀವಿ. ಈಜುಗಾರರು ಕೂಡ ಹೇಳ್ತಾ ಇರ್ತಕ್ಕಂಥ ಸುಮಾರು 8 ವರ್ಷ 10 ವರ್ಷದಿಂದ ನಾವು ಪ್ರತಿದಿನ ಈಜಿಗೆ ಬರ್ತಾ ಇದ್ದೀವಿ. ಆದರೆ ಈ ಒಂದು ವಾರ ಒಂದು ಸಮಸ್ಯೆ ಅಂದರೆ ಬೇಜಾರಾಗುತ್ತೆ. ಅದು ಕೂಡ ನಾವು ಸರ್ಕಾರದ ದಿಟ್ಟ ನಿರ್ಧಾರಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ. ಹಾಗೆ ಗಂಗಾಧರ್ ಕೂಡ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು, ಹಾಗೆ ಸಾಕಷ್ಟು ಜನ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಡೀಟೇಲ್ಸ್ಗೆ. ಇನ್ನು ರಾಜ್ಯದಲ್ಲಿ ಕೊರೋನಾ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಸ್ಟೇ ಹೋಮ್ ಬಿ ಸೇಫ್ ಅನ್ನುವ ಅಭಿಯಾನ ಆರಂಭ ಆಗಿದೆ. ಮನೆಯಿಂದ ಹೊರ ಬರದಂತೆ ಜನರಿಗೆ ಸಿಎಂ BS ಯಡಿಯೂರಪ್ಪ ಕರೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಎಫೆಕ್ಟ್ ಇರುವಂತಹ ಹಿನ್ನೆಲೆಯಲ್ಲಿ, ಸಾಕಷ್ಟು ಆತಂಕಕ್ಕೆ ಕಾರಣರಾಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಈಗ ಬಿ ಸೇಫ್ ಸ್ಟೇ ಹೋಮ್ ಅನ್ನುವಂತಹ ಅಭಿಯಾನ ಆರಂಭ ಆಗಿದೆ.
ಸ್ಟೇ ಹೋಮ್ ಬಿ ಸೇಫ್ ಅನ್ನುವ ಘೋಷವಾಕ್ಯದೊಂದಿಗೆ ಜನರಿಗೆ ಮನವಿಯನ್ನ ಮಾಡಲಾಗ್ತಾ ಇದೆ. ಮನೆಯಲ್ಲೇ ಇರಿ, ನೀವು ಸೇಫ್ ಆಗಿರಿ ಅನ್ನುವಂತಹ ಘೋಷವಾಕ್ಯದೊಂದಿಗೆ ಈಗ ಸಿಎಂ ಈ ಒಂದು ಅಭಿಯಾನವನ್ನ ಆರಂಭ ಮಾಡಿದ್ದಾರೆ. ಎಲ್ಲರೂ ಕೂಡ ಮನೆಯಲ್ಲೇ ಇದ್ದು ಸೇಫ್ ಆಗಿರಿ ಅನ್ನುವಂತಹ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ಈಗ ಸಿಎಂ ಮನವಿಯನ್ನ ಕೂಡ ಜನರಿಗೆ ಮಾಡಿಕೊಂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.